ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಚಿಲ್ಡ್ರನ್, ಪ್ರೀವಿಯಸ್ ಕ್ಲಾಸಲ್ಲಿ ಸೆಕೆಂಡ್ ಲೆಸನನ್ನು ಕಂಪ್ಲೀಟ್ ಮಾಡಿದ್ದೆ, ನದಿಯ ಅಳಲು ಅಂತೇಳಿ. ಈ ಕ್ಲಾಸ್ನಲ್ಲಿ ನಾನು ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ 3ನೇ ಪಾಠವಾದಂಥ ನಮ್ಮ ಮಾತು ಕೇಳಿ, ಥರ್ಡ್ ಲೆಸನ್ ನಮ್ಮ ಮಾತು ಕೇಳಿ ಸಮಿತಿ ರಚನೆ, ಈ ಒಂದು ಪಾಠವನ್ನು ಮಾಡ್ತಾಯಿದ್ದೀನಿ. ನೋಡಿ, ಈಗ ನದಿಯ ಅಳಲು ಅಂದರೆ ಈಗ ನೀರಿನ ಮೂಲಗಳನ್ನ ನಾವು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾವು ತಿಳ್ಕೊಂಡ್ವಿ ಅಲ್ವಾ. ಇಲ್ಲಿ ಮಕ್ಕಳೇ ನಮ್ಮ ಮಾತು ಕೇಳಿ ಅಂತ ಇದೆ. ಹಾಗಾದರೆ ಈ ಒಂದು ಲೆಸನಲ್ಲಿ ನಾವು ಯಾವ ಒಂದು ಮೆಸೇಜನ್ನು ತಿಳ್ಕೊಬೋದು, ಏನೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ ಈ ಕ್ಲಾಸ್ನಲ್ಲಿ. ನೋಡಿ, ಮೊದಲನೇದಾಗಿ ಪ್ರವೇಶ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಪಾಠ ನಮಗೆ ಯಾವ ಒಂದು ಸಂದೇಶವನ್ನು ಕೊಟ್ಟಿದೆ ಅಂತೇಳಿ ನೋಡೋಣ ಮಕ್ಕಳೇ. ಎಲ್ಲ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ, ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತನಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಾನೆ. ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ. ನೋಡಿ ಮಕ್ಕಳೇ, ಒನ್ಸ್ ಅಗೇನ್ ಪ್ರವೇಶ. ಎಲ್ಲ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ, ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತನಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಾನೆ. ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ. ನೋಡಿ ಮಕ್ಕಳೇ, ಎಲ್ಲ ಜೀವಿಗಳು ಅಂದರೆ ಈಗ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಮಾನವ ಆಗಿರ್ಬೋದು, ಅಂದರೆ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಮಾನ ಹಕ್ಕಿದೆ, ಅವಕಾಶಗಳಿದೆ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಮನುಷ್ಯನನ್ನು ನಾವು ಬುದ್ಧಿಜೀವಿ ಅಂತಲೇ ಕರಿತೀವಿ. ಅವನು ತನ್ನ ಸ್ವಾರ್ಥವಾಗಿ ಅಂದರೆ ಸ್ವಾರ್ಥ ಬದುಕಿಗೋಸ್ಕರ ಅದಕ್ಕೆ ಅವಕಾಶ ನೀಡುತ್ತಿಲ್ಲ. ಇಲ್ಲಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಮನುಷ್ಯ ತನ್ನ ಸ್ವಾರ್ಥ ಬುದ್ಧಿ ಅಂತಂದರೆ ಈಗ ಪ್ರಕೃತಿ ನಾಶ ಮಾಡ್ತಾ ಇದ್ದಾನೆ, ಕಾಡುಗಳನ್ನೆಲ್ಲ ಕಡಿತಾ ಇದ್ದಾನೆ, ಮರಗಿಡಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಯಾಕೆ ಹೇಳಿ, ಅಲ್ಲಿ ಕಟ್ಟಡಗಳನ್ನ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟೋದಕ್ಕೆ, ಫ್ಯಾಕ್ಟ್ರೀಸ್ಗಳನ್ನ ಓಪನ್ ಮಾಡಿ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ. ಈಗ ಪ್ರಕೃತಿ ನಾಶ ಆಯ್ತಂದ್ರೆ ಇಡೀ ಮಾನವ ಸಂಕುಲನೇ ನಾಶ ಆದ ಹಾಗೆ. ಈಗ ನಮಗೆ ಎಷ್ಟು ಅಂದರೆ ಕಾಡುಗಳಲ್ಲಿ ಎಷ್ಟು ಗಿಡ ಮರ ಇರುತ್ತೆ, ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು ಮಕ್ಕಳಿಗೆ ಗಿಡಗಳಿಂದ ತುಂಬಿರುತ್ತೆ. ಎಷ್ಟು ಕೂಡ ಮರ ಗಿಡಗಳಿರುತ್ತೆ ಅಷ್ಟು ಕೂಡ ಒಳ್ಳೆ ಗಾಳಿ ಸಿಗುತ್ತೆ, ಮನುಷ್ಯನಿಗೆ ಆರೋಗ್ಯನೂ ಕೂಡ ಸಿಗುತ್ತೆ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಎಲ್ಲ ಸಂಪತ್ತನ್ನು ಗಳಿಸ್ಲಿಕ್ಕೆ, ದುಡ್ಡನ್ನು ಗಳಿಸ್ಲಿಕ್ಕೆ ಒಂದು ಸ್ವಾರ್ಥ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದಾನೆ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಾನೆ. ನೋಡಿ ಮಕ್ಕಳೇ, ನಮ್ಮ ಹತ್ರ ಏನೆಲ್ಲ ಎಷ್ಟು ಸಂಪತ್ತಿರುತ್ತೋ, ಎಷ್ಟು ದುಡ್ಡಿರುತ್ತೋ ಅಷ್ಟರಲ್ಲೇ ನಾವು ಸರಳವಾದ ಜೀವನವನ್ನು ನಡೆಸಬೇಕು, ಅಷ್ಟರಲ್ಲೇ ನಮಗೆ ನೆಮ್ಮದಿ ಅಂತಲೇ ಹೇಳ್ಬೋದು ನಾವು. ಆದರೆ ಇನ್ನೂ ಜಾಸ್ತಿ ನಾನು ದುಡ್ಡನ್ನು ಗಳಿಸ್ಬೇಕು, ನನಗೆ ಹಣ ಬೇಕು, ಸಂಪತ್ತು ಬೇಕು, ಕೋಟಿ ಹಣ ಕೋಟಿ ದುಡ್ಡು ಮಾಡಬೇಕು ಅಂತ ಹೋಗಿ ಮನುಷ್ಯ ಈ ಒಂದು ಸ್ವಾರ್ಥ ಬುದ್ಧಿಗೆ ಸಿಲುಕಿ ತನ್ನ ಶಾಂತಿ ನೆಮ್ಮದಿಗಳನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ. ಈಗ ಮಕ್ಕಳು ಯಾರಾದರೂ ಒಬ್ಬರು ಈಗ ಏನೋ ಒಂದು ಅಡ್ಡದಾರಿ ಹಿಡಿದು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದರಿಂದ ಒಳ್ಳೆಯದು ಕೆಡಕೋ ಒಳ್ಳೆ ರೀತಿಯಲ್ಲಿ ಹೇಳೋಕೆ ಹೋದರೆ ಅವನಿಗೆ ಏನಾಗುತ್ತೆ, ಕೋಪ ಬರ್ತಂದರೆ ಇವರು ನನ್ನ ಕೆಲಸಕ್ಕೆ ಅಡ್ಡಿ ಬರ್ತಾ ಇದ್ದಾನೆ ಅಂಥೇಳಿ ಸಿಟ್ಟು ಮಾಡ್ಕೊಳ್ತಾರಲ್ವ. ಹಾಗಾದರೆ ಈಗ ನಾವು ಹೇಳಿದ್ರೆ ಕೇಳಲ್ಲ ಅವರು, ಅದನ್ನೇ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಪ್ರಾಣಿಗಳ ಮೂಲಕ ಹೇಳಿಸಿ, ಆದರೆ ಪ್ರಾಣಿಗಳ ಮೂಲಕ ಒಂದು ಸೂಚನೆಗಳನ್ನ ಕೊಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ. ನೋಡಿ, ಯಾರು ಹೇಳಿದ್ರು ಕೂಡ ಮನುಷ್ಯ ಕೇಳಲ್ಲ ಅಲ್ವಾ. ಹಾಗಾದರೆ ಕಾಡಿನ ಪ್ರಾಣಿಗಳ ಮೂಲಕ ಮನುಷ್ಯನಿಗೆ ತಿಳಿಯುವ ರೀತಿಯಲ್ಲಿ, ಗೊತ್ತಾಗೋ ಒಂದು ರೀತಿಯಲ್ಲಿ ನಾವು ಸಲಹೆಗಳನ್ನ ಕೊಡೋದಕ್ಕೆ ಬರ್ತಾ ಇದ್ದೀವಿ. ಆ ಒಂದು ಅಂಶ ಈ ಪಾಠದ ಆಶಯವಾಗಿದೆ ಅಂತಾನೆ ನಾವು ತಿಳ್ಕೊಬೋದು ಮಕ್ಕಳೇ. ಹಾಗಾದರೆ ಮನುಷ್ಯ ಯಾಕೆ ಸ್ವಾರ್ಥ ಬುದ್ಧಿ ಮಾಡ್ತಾನೆ ಅಂದರೆ, ನಾನು ಶ್ರೀಮಂತ ಆಗಬೇಕು, ಎಲ್ರಿಗಿಂತ ಜಾಸ್ತಿ ಹಣವನ್ನು ಗಳಿಸಬೇಕು, ಈ ಒಂದು ಕೆಟ್ಟ ಒಂದು ಗುಣದಿಂದಾಗಿ ಮನುಷ್ಯ
ನಾನು ಇಡೀ ಸಿರಿ ಸಂಪತ್ತನ್ನೆಲ್ಲ ಗಳಿಸ್ಬೇಕು, ಹಾಗಾಗಿ ಈ ಒಂದು ಪ್ರಕೃತಿ ನಾಶ ಅಂದರೆ ಕಾಡಿನ ನಾಶವನ್ನು ಮಾಡ್ತಾ ಬರ್ತಾ ಇದ್ದಾನೆ. ಅಂದರೆ ತನ್ನ ನೆಮ್ಮದಿಯನ್ನು ತಾನೇ ಕಳ್ಕೊಳ್ತಾ ಇದ್ದಾನೆ. ಇರೋದ್ರಲ್ಲಿ ನಾವು ಸರಳವಾದ ಜೀವನವನ್ನು ನಡೆಸಬೇಕು. ಇದರೆಲ್ಲದರ ಒಂದು ಸಲಹೆಗಳನ್ನ ಕೊಡೋದಕ್ಕೆ ಪ್ರಾಣಿಗಳು ಬರ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವ ಪ್ರಾಣಿಗಳು ಏನೇನು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ಇಲ್ಲಿ ಕಾಡಿನ ಪ್ರಾಣಿಗಳಿದಾವೆ. ಜಿಂಕೆ ಇದೆ, ಕರಡಿ ಇದೆ, ಹಸು ಇದೆ, ನಾಯಿ ಇದೆ, ಇಲ್ಲಿ ಆನೆ ಇದೆ, ನರಿ ಇದೆ ಅಲ್ವಾ, ಚಿರತೆ, ಕರಡಿ, ಈ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಕಾಡಿನಲ್ಲಿ ಒಂದತ್ರ ಸೇರಿದಾವೆ ಮಕ್ಕಳೇ. ಈ ಚಿತ್ರವನ್ನು ನೋಡಿ, ಪೇಜ್ ನಂಬರ್ 16ರಲ್ಲಿ ಪಾಠ 3 ನಮ್ಮ ಮಾತು ಕೇಳಿ ಆ ಒಂದು ಪೇಜಲ್ಲಿ ಚಿತ್ರವನ್ನು ಕೊಡ್ತಾ ಹೋಗಿದ್ದಾರೆ ಮಕ್ಕಳೇ. ನೆಕ್ಸ್ಟ್ ನೋಡಿ, ಒಂದಾನೊಂದು ಕಾಡು, ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ನೋಡಿ ಮಕ್ಕಳೇ, ಒನ್ಸ್ ಅಗೇನ್, ಒಂದಾನೊಂದು ಕಾಡು, ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ನೋಡಿ ಮಕ್ಕಳೇ, ಇಲ್ಲಿ ಎಲ್ಲ ಪ್ರಾಣಿಗಳು ಕೂಡ ಕಾಡಿನಲ್ಲಿ ಸಭೆಯನ್ನು ಸೇರಿದ್ದಾರೆ, ಒಂದತ್ರ ಸೇರಿದ್ದಾರೆ. ಹಾಗಾದರೆ ಯಾವೆಲ್ಲ ವಿಷಯಗಳ ಬಗ್ಗೆ ಈ ಒಂದು ಪ್ರಾಣಿಗಳು ಡಿಸ್ಕಷನ್ ಅಂದರೆ ಚರ್ಚೆಯನ್ನು ಮಾಡ್ತಾ ಹೋಗಿದ್ದಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ನಾನು ನಿಮಗೆ ಈ ಒಂದು ಲೆಸನನ್ನು ಕಂಪ್ಲೀಟಾಗಿ ಓದ್ಕೊಡ್ತೀನಿ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಮಾಡಿ CW ಕೊಡ್ತೀನಿ ಮಕ್ಕಳೇ. ಒಂದಾನೊಂದು ಕಾಡು, ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ನೆಕ್ಸ್ಟ್, ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದ್ದವು. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ಬರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು. ಒನ್ಸ್ ಅಗೇನ್ ಚಿಲ್ಡ್ರನ್, ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ದವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದ್ದವು. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು. ನೋಡಿ ಚಿಲ್ಡ್ರನ್, ಪೇಜ್ ನಂಬರ್ 16 ಪಾಠ 3 ನಮ್ಮ ಮಾತು ಕೇಳಿ ಪ್ರವೇಶ ಇದೆ. ನೆಕ್ಸ್ಟ್ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಪ್ರಾಣಿಗಳೆಲ್ಲ ಕಾಡಿನಲ್ಲಿ ಸಭೆ ಸೇರಿದವೆ. ಇಲ್ಲಿ ಯಾವ ರೀತಿ ನಾವು ಈ ಒಂದು ಮಾನವನಿಗೆ ಸಂದೇಶವನ್ನು ಕೊಡಬೇಕು ಅಂತೇಳಿ ಎಲ್ಲರೂ ಕೂಡ ಸಭೆಯಲ್ಲಿ ತೀರ್ಮಾನವನ್ನು ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳೇ. ಪೇಜ್ ನಂಬರ್ 16 16ರಲ್ಲಿ
ನೋಡಿ. ನೆಕ್ಸ್ಟ್ ಪೇಜ್ ನಂಬರ್ 17. ಇಲ್ಲಿ ಎತ್ತು, ಇಲ್ಲಿ ಒಂದು ಸೂಚನಾ ಫಲಕವನ್ನು ಇಟ್ಕೊಂಡಿದೆ. ಈ ಒಂದು ಪ್ರಾಣಿ ಎತ್ತು ಅಂತ ಕರಿತೀವಿ. ಹಾಗಾದರೆ ಮೊದಲನೇದಾಗಿ ಎತ್ತು ಏನು ಸಂದೇಶವನ್ನು ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ಇಲ್ಲಿ ಎತ್ತು ಸೂಚನಾ ಫಲಕವನ್ನು ಇಟ್ಕೊಂಡಿದೆ. ಅದರಲ್ಲಿ ಬರೆದಿರ್ತಕ್ಕಂಥ ಅಂಶ ಏನು ಅಂತಂದರೆ, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ, ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ಒನ್ಸ್ ಅಗೇನ್, ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ, ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ. ಈ ಒಂದು ಸಂದೇಶವನ್ನು ಎತ್ತು ಹೇಳ್ತಾ ಇದೆ ಮಕ್ಕಳೇ. ನೆಕ್ಸ್ಟ್ ಯಾವ ಪ್ರಾಣಿ ಏನು ಹೇಳುತ್ತೆ ನೋಡೋಣ. ಜಿಂಕೆ ಇದೆ. ಹಾಗಾದರೆ ಜಿಂಕೆ ಸೂಚನಾ ಫಲಕದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಇದೆ. ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ, ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ, ಕಾಡು ನಿಮಗೂ ಬೇಕು ನಮಗೂ ಬೇಕು, ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ. ಒನ್ಸ್ ಅಗೇನ್ ಮಕ್ಕಳೇ, ಹಾಗಾದರೆ ಜಿಂಕೆ ಏನು ಹೇಳುತ್ತೆ ನೋಡಿ. ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ, ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ, ಕಾಡು ನಿಮಗೂ ಬೇಕು ನಮಗೂ ಬೇಕು, ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ. ಈ ಒಂದು ಸಂದೇಶವನ್ನು ಜಿಂಕೆ ಹೇಳ್ತಾ ಇದೆ. ನೆಕ್ಸ್ಟ್ ಯಾವ ಪ್ರಾಣಿ ಹೇಳುತ್ತೆ ನೋಡ್ತಾ ಹೋಗೋಣ. ಆಮೆ. ನೋಡಿ, ಇಲ್ಲಿ ಆಮೆ ಸೂಚನಾ ಫಲಕವನ್ನು ಇಟ್ಕೊಂಡಿದೆ. ಅದು ಏನು ಸಂದೇಶವನ್ನು ಹೇಳುತ್ತೆ ನೋಡೋಣ ಮಕ್ಕಳೇ. ಲುಕ್ ಹಿಯರ್. ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಒನ್ಸ್ ಅಗೇನ್, ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ, ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಈ ಒಂದು ಸಂದೇಶವನ್ನು ಆಮೆ ಕೊಡ್ತಾ ಇದೆ ಮಕ್ಕಳೇ. ಪೇಜ್ ನಂಬರ್ 17 ನೋಡಿ, ಇಲ್ಲಿ ಪೇಜ್ ನಂಬರ್ 17 ಎತ್ತು, ಜಿಂಕೆ, ಆಮೆ 3 ಪ್ರಾಣಿಗಳು ಕೂಡ ಈ ಒಂದು ಮನುಷ್ಯನಿಗೆ ಸಂದೇಶವನ್ನು ಕೊಡ್ತಾ ಹೋಗಿದ್ದಾರೆ ಸೂಚನಾ ಫಲಕದಲ್ಲಿ. ನೋಡಿ, ಎತ್ತು ಮೊದಲನೇದಾಗಿ, ನೆಕ್ಸ್ಟ್ ಜಿಂಕೆ, ಮೂರನೇದಾಗಿ ಮಕ್ಕಳೇ ಆಮೆ. ಪೇಜ್ ನಂಬರ್ 17 ಈ ಒಂದು 3 ಪ್ರಾಣಿಗಳು ಕೂಡ ಸೂಚನಾ ಫಲಕಗಳನ್ನ ಇಟ್ಕೊಂಡ್ಬಿಟ್ಟು ನಮಗೆ ಸಂದೇಶವನ್ನು ಕೊಡ್ತಾ ಇರೋದಿದೆ, ನೋಡ್ತಾ ಹೋಗಿ. ನೆಕ್ಸ್ಟ್ ಇಲ್ಲಿ ಪೇಜ್ ನಂಬರ್ 18 ಕರಡಿ ಸೂಚನಾ ಫಲಕವನ್ನು ಇಟ್ಕೊಂಡಿದೆ. ಹಾಗಾದರೆ ಈ ಕರಡಿ ಏನು ಸಂದೇಶ ಕೊಡುತ್ತೆ ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ಇಲ್ಲಿ ಕರಡಿ ಇದೆ. ಕರಡಿ ಹೇಳ್ತಕ್ಕಂಥ ಸಂದೇಶ ಏನು? ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ, ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ, ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ. ಒನ್ಸ್ ಅಗೇನ್, ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ, ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ, ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ. ಇಷ್ಟನ್ನ ಕರಡಿ ಹೇಳ್ತಾ ಇದೆ ಮಕ್ಕಳೇ. ನೆಕ್ಸ್ಟ್ ಯಾವ ಪ್ರಾಣಿ ಏನು ಹೇಳುತ್ತೆ ನೋಡ್ತಾ ಹೋಗೋಣ. ನಾಯಿ. ನೋಡಿ, ಡಾಗ್ ಅಂತ ಹೇಳ್ತೀವಿ. ಹಾಗಾದರೆ ನಾಯಿ ಏನು ಸಂದೇಶವನ್ನು ಕೊಡುತ್ತೆ ನೋಡೋಣ ಮಕ್ಕಳೇ. ನೋಡಿ, ಇಲ್ಲಿ ನಾಯಿ ಹೇಳ್ತಕ್ಕಂಥ ಒಂದು ಸೂಚನೆ, ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ, ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ಒನ್ಸ್ ಅಗೇನ್, ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ, ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ಈ ಒಂದು ಸಂದೇಶವನ್ನು ನಾಯಿ ಹೇಳ್ತಾ ಇದೆ. ನೆಕ್ಸ್ಟ್ ಯಾವ ಪ್ರಾಣಿ ಏನು ಹೇಳುತ್ತೆ ನೋಡ್ತಾ ಹೋಗೋಣ. ಮಂಕಿ ಅಂತಲೇ ಹೇಳ್ತೀವಿ ಮಕ್ಕಳೇ. ಹಾಗಾದರೆ ಮಂಗ ಹೇಳ್ತಕ್ಕಂಥ ಸೂಚನೆ ಏನು ಅಂತಂದರೆ, ನೋಡಿ ಮಕ್ಕಳೇ, ಮಂಗ ಏನು ಸಂದೇಶವನ್ನು ಕೊಡುತ್ತೆ ನೋಡ್ತಾ ಹೋಗೋಣ.
ನೋಡಿ ಇಲ್ಲಿ, ನಮಗೂ ಶಾಂತಿ ನೆಮ್ಮದಿ ಬೇಕು, ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ, ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ, ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ, ಮದ್ದು ಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ಒನ್ಸ್ ಅಗೇನ್, ನಮಗೂ ಶಾಂತಿ ನೆಮ್ಮದಿ ಬೇಕು, ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ, ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ, ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ, ಮದ್ದು ಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ಈ ಒಂದು ಸಂದೇಶವನ್ನು ಮಂಗ ಕೊಡ್ತಾ ಇದೆ ಪೇಜ್ ನಂಬರ್ 18 ನೋಡಿ, ಪೇಜ್ ನಂಬರ್ 18 3 ಪ್ರಾಣಿಗಳು ಸಂದೇಶವನ್ನು ಕೊಡ್ತಾ ಇದೆ, ಕರಡಿ, ನಾಯಿ, ಮಂಗ. ನೋಡಿ ಇಲ್ಲಿ ಕರಡಿ ಏನು ಹೇಳುತ್ತೆ, ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ, ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನೂ ಉಳಿಸುವುದಿಲ್ಲ, ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ನೆಕ್ಸ್ಟ್ ನೋಡಿ ಮಕ್ಕಳೇ, ನಾಯಿ ಹೇಳ್ತಕ್ಕಂಥದ್ದು, ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ, ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ, ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ, ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ಇಷ್ಟನ್ನ ಮಂಗ ಹೇಳ್ತಕ್ಕಂಥ ಸಂದೇಶ, ನಾಯಿ. ನೆಕ್ಸ್ಟ್ ಮಂಗ ಏನು ಹೇಳುತ್ತೆ ನೋಡೋಣ. ನಮಗೂ ಶಾಂತಿ ನೆಮ್ಮದಿ ಬೇಕು, ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸುತ್ತೀರಿ, ನಮ್ಮನ್ನು ಓಡಿಸಲು ಮದ್ದು ಗುಂಡುಗಳನ್ನು ಹಾರಿಸುತ್ತೀರಿ, ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತದೆ, ಮದ್ದು ಗುಂಡು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ಈ 3 ಪ್ರಾಣಿಗಳು ಪೇಜ್ ನಂಬರ್ 18 ನೋಡ್ತಾ ಹೋಗಿ ಮಕ್ಕಳೇ, ಸಂದೇಶವನ್ನು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಬೆಕ್ಕು ಇದೆ, ಬೆಕ್ಕು ಏನು ಹೇಳುತ್ತೆ ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ ಇಲ್ಲಿ ಬೆಕ್ಕು ಹೇಳ್ತಕ್ಕಂಥ ಸಂದೇಶ, ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ, ನೀವು ಟಿವಿ ನೋಡುತ್ತೀರಿ ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ, ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ, ಈ ಉಪೇಕ್ಷೆ ಬೇಡ, ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ. ಒನ್ಸ್ ಅಗೇನ್, ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ, ನೀವು ಟಿವಿ ನೋಡುತ್ತೀರಿ ಇಲ್ಲವೇ ಮೊಬೈಲನ್ನು ಮುದ್ದಿಸುತ್ತೀರಿ, ಆದರೆ ನಿಮ್ಮ ಪಕ್ಕದಲ್ಲೇ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ, ಈ ಉಪೇಕ್ಷೆ ಬೇಡ, ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ. ಇಷ್ಟು ಸಂದೇಶವನ್ನು ಬೆಕ್ಕು ಹೇಳ್ತಾ ಇದೆ ಮಕ್ಕಳೇ. ಅಂದರೆ ಅಟ್ ಪ್ರೆಸೆಂಟ್ ಕೂಡ ಇದೇ ರೀತಿ ಆಗ್ತಿರೋದು. ಈಗ ಟಿ ವಿ ಮತ್ತು ಮೊಬೈಲ್ಗಳನ್ನ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತುಂಬಾ ಯೂಸ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಎರೆಹುಳು ಇದೆ. ಹಾಗಾದರೆ ಎರೆಹುಳು ಏನು ಸಂದೇಶವನ್ನು ಕೊಟ್ಟಿದೆ ನೋಡೋಣ ಮಕ್ಕಳೇ. ನೋಡಿ, ನಾವು ರೈತನಿಗೂ ನಿಮಗೂ ಮಿತ್ರರು, ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ, ತರತರದ ಔಷಧ ಚುಮುಕಿಸುತ್ತೀರಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ, ರಕ್ಷಕರಾಗಿರಿ, ರಾಕ್ಷಸರಾಗದಿರಿ. ಒನ್ಸ್ ಅಗೇನ್, ಎರೆಹುಳ ಕೊಡ್ತಕ್ಕಂಥ ಸಂದೇಶ ನೋಡಿ, ತುಂಬ ಚೆನ್ನಾಗಿದೆ. ನಾವು ರೈತನಿಗೂ ನಿಮಗೂ ಮಿತ್ರರು, ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ, ತರತರದ ಔಷಧ ಚುಮುಕಿಸುತ್ತೀರಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ, ರಕ್ಷಕರಾಗಿರಿ, ರಾಕ್ಷಸರಾಗದಿರಿ. ನೆಕ್ಸ್ಟ್ ಇಷ್ಟು ಕೂಡ ಮಕ್ಕಳೇ ಎರೆಹುಳ ಹೇಳ್ತಕ್ಕಂಥ ಸಂದೇಶ. ನೋಡಿ, ನೆಕ್ಸ್ಟ್ ನಮಗೆ ಒಂದು ಇಂಟಿಮೇಷನ್ ಇದೆ, ಅದೇನಂತ ನೋಡೋಣ. ಎಲ್ಲವನ್ನು ಓದಿದ ಆನೆ ಎಲ್ಲರಿಗೂ ಶಹಬಾಷ್ ಎಂದಿತು, ಚೆನ್ನಾಗಿ ಬರೆದಿದ್ದೀರಿ, ಸ್ವಲ್ಪ ಖಾರವಾಯಿತಲ್ಲವೇ, ಎಲ್ಲ ಮನುಷ್ಯರು ಕೆಟ್ಟವರಲ್ಲ, ಎಲ್ಲರ ಕುರಿತಾಗಿಯೂ ಈ ರೀತಿ ಆಕ್ರೋಶ ಸಲ್ಲದು, ಇರಲಿ, ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ, ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ, ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡೋಣ, ಭೋಜನ ಶಾಲೆಗೆ ನಡೆಯಿರಿ ಎಂದು ಹೇಳಿದ ಅಧಿಪತಿಯು ಆ ಕಡೆಗೆ ಹೆಜ್ಜೆ ಹಾಕಿತು. ಒನ್ಸ್ ಅಗೇನ್, ಎಲ್ಲವನ್ನೂ ಓದಿದ ಆನೆ ಎಲ್ಲರಿಗೂ ಶಹಬಾಷ್ ಎಂದಿತು, ಚೆನ್ನಾಗಿ ಬರೆದಿದ್ದೀರಿ, ಸ್ವಲ್ಪ ಖಾರವಾಯಿತಲ್ಲವೇ, ಎಲ್ಲ ಮನುಷ್ಯರು ಕೆಟ್ಟವರಲ್ಲ, ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು, ಇರಲಿ, ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ, ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆಯ ಬದಿಯಲ್ಲಿ ಪ್ರದರ್ಶಿಸೋಣ, ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡೋಣ, ಭೋಜನ ಶಾಲೆಗೆ ನಡೆಯಿರಿ ಎಂದು ಹೇಳಿದ ಅಧಿಪತಿಯು ಆ ಕಡೆಗೆ ಹೆಜ್ಜೆ ಹಾಕಿತು. ನೋಡಿ ಮಕ್ಕಳು, ಇಷ್ಟು ಕೂಡ
ಪೇಜ್ ನಂಬರ್ 19ರಲ್ಲಿದೆ. ಬೆಕ್ಕು ಮತ್ತು ಎರೆಹುಳು ನೀಡ್ತಕ್ಕಂಥ ಸಂದೇಶ. ಮತ್ತು ಆನೆ ಏನು ಮಾಡುತ್ತೆ ಅಂದರೆ ಎಲ್ಲರ ಸೂಚನಾ ಫಲಕಗಳನ್ನು ನೋಡಿಬಿಟ್ಟು ಅವರ ಒಂದು ಕೆಲಸವನ್ನು ಮೆಚ್ಚಿ ಶಹಬಾಷ್ ಅಂತ ಹೇಳುತ್ತೆ. ಎಲ್ಲರನ್ನ ಕೊನೆಗೆ ಆ ಒಂದು ಫಲಕಗಳನ್ನೆಲ್ಲ ರಸ್ತೆ ಬದಿಯಲ್ಲಿ ಪ್ರದರ್ಶಿಸಿ ಮತ್ತು ಎಲ್ಲರೂ ಕೂಡ ಇವಾಗ ಭೋಜನ ಶಾಲೆಗೆ ಹೋಗಿ ಊಟ ಮಾಡೋಣ ಅಂತೇಳಿ ಕರೆಯುತ್ತೆ. ಮಕ್ಕಳೇ, ಈ ಕ್ಲಾಸ್ನಲ್ಲಿ ಇಷ್ಟು ಕೂಡ ಪಾಠವನ್ನು ನಾನು ನಿಮಗೆ ಓದಿದ್ದೀನಿ. ಮನೇಲಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಇದೆ ಅಲ್ವಾ, ಅದರಲ್ಲಿ ನೀಟಾಗಿ ಓದ್ಕೊಳ್ಳಿ. 1-2 ಸಲ ಆಗಿರ್ಬೋದು, 3 ಸಲ ನಿಮಗೆ ನೀಟಾಗಿ ಪ್ರಾಕ್ಟೀಸ್ ಆಗೋವರೆಗೂ ಓದ್ಕೊಳ್ಳಿ ಮಕ್ಕಳು. ಒತ್ತಕ್ಷರ ಇರುತ್ತೆ, ಕಾಗುಣಿತ ಇರುತ್ತೆ, ಮಿಸ್ಟೇಕ್ಸ್ ಮಾಡಬೇಡಿ. ನೀಟಾಗಿ ಓದ್ಕೊಂಡ್ಬಿಟ್ಟು ಹಾಗೆಯೇ ನಿಮಗೆ ಪೇಜ್ ನಂಬರ್ 20ಯಲ್ಲಿ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಪದಗಳ ಅರ್ಥ. ಈ ಒಂದು ಹೋಮ್ವರ್ಕನ್ನು ನೀಟಾಗಿ ಬರೆದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಮಕ್ಕಳೇ. ಪೇಜ್ ನಂಬರ್ 20 ನಿಮಗೆ ಇವತ್ತಿನ ಹೋಮ್ವರ್ಕ್ ಏನು ಅಂತಂದರೆ, ಪದಗಳ ಅರ್ಥವನ್ನು ಬರೆದ್ಬಿಟ್ಟು ಒಂದು ಪೇಜ್ ನಂಬರ್ 20ಯಲ್ಲಿ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ, ನೀಟಾಗಿ ಬರೆದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು ಚಿಲ್ಡ್ರನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಈ ಒಂದು ಪಾಠದ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ ಮತ್ತು CW ಕೊಡ್ತೀನಿ ಮಕ್ಕಳೇ. ಹೋಮ್ವರ್ಕನ್ನು ನೀಟಾಗಿ ರೈಟ್ ಮಾಡಿ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ.